ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿಗೆ ಕಚಡ ಎಂದು ಡಾಕ್ ಸತೀಶ್ ಆಕ್ರೋಶ. ಬಿಗ್ ಬಾಸ್ ವಿರುದ್ಧ ನಾಲಿಗೆ ಹರಿಯಬಿಟ್ಟ ಡಾಕ್ ಸತೀಶ್ ಅವನೊಬ್ಬ ಕಚಡ ಡ್ಯಾಶ್ ಡ್ಯಾಶ್ ಎಂದು ಡಾಕ್ ಸತೀಶ್ ಅವಹೇಳನ. ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ಕಚಡ ಎಂದು ಡಾಕ್ ಸತೀಶ್ ಆಕ್ರೋಶ. ಬಿಗ್ ಬಾಸ್ ವಿರುದ್ಧ ನಾಲಿಗೆ ಹರಿಯಬಿಟ್ಟ ಡಾಕ್ ಸತೀಶ್ ಅವನೊಬ್ಬ ಕಚಡ ಡ್ಯಾಶ್ ಡ್ಯಾಶ್ ಎಂದ ಡಾಕ್ ಸತೀಶ್. ಸಂದರ್ಶನವೊಂದರಲ್ಲಿ ಅಭಿಪ್ರಾಯ ಹಂಚಿಕೊಂಡಿರುವ ಡಾಕ್ ಸತೀಶ್, ನಾಲಗೆ ಅವನ ತರಹದ ಕೆಟ್ಟ ಬುದ್ಧಿಯನ್ನು ನಾನೆಲ್ಲೂ ನೋಡಿಲ್ಲ ಎಂದ ಡಾಕ್ ಸತೀಶ್. ತುಂಬಾ ಕಚಡ ಅವನು ಎಂದ ಡಾಕ್ ಸತೀಶ್. ತುಂಬಾ ಹೊಲ್ಸಾಗಿ ಮಾತನಾಡಬಾರ್ದು. ನಾನು ಮನೆಗೆ ಹೋದ್ರೆ ಅವನನ್ನು ಪದೇ ಪದೇ ಅವಮಾನ ಮಾಡ್ತೀನಿ. ಪರೋಕ್ಷ ಬೆದರಿಕೆ. ಡಾಕ್ ಸತೀಶ್ ಕೂಡ ಈ ಹಿಂದೆ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿದ್ದವರು, ಗಿಲ್ಲಿಯೂ ಕೂಡ ಸ್ಪರ್ಧಿಯಾಗಿದ್ದವರು. ನಿಮ್ಮ ಬೆನ್ನಿನ ಕೆಳಗೆ ಎಷ್ಟು ದಮ್ಮು ತಾಕತ್ತು ಇದೆ ಅನ್ನೋದನ್ನ ನಿಮ್ಮ ಪರ್ಫಾರ್ಮೆನ್ಸ್ ತೋರಿಸ್ಬೇಕೆ ಹೊರತಾಗಿ ನಿಮ್ಮ ನಾಲಿಗೆಯಲ್ಲಿ ಎಷ್ಟು ಹೊಲಸು ಮಾತು ಬರುತ್ತೆ ಅನ್ನೋದ್ರ ಮುಖಾಂತರ ನಿಮ್ಮ ಪರ್ಫಾರ್ಮೆನ್ಸ್ ತೋರಿಸೋದಲ್ಲ. ಗಿಲ್ಲಿಯ ಆಟಗಳು, ಗಿಲ್ಲಿ ಹ್ಯಾಂಡಲ್ ಮಾಡೋ ಸ್ಟೈಲು, ಆತನ ವಾಕ್ಚಾತುರ್ಯ, ಆತನ ವಾಗ್ಝರಿ ಮತ್ತು ಆತನ ಹಾಸ್ಯ ಪ್ರಜ್ಞೆ ಮತ್ತು ಆತನ ಕಾಮಿಡಿ ಜನ ಇಷ್ಟಪಡ್ತಿದ್ದಾರೆ. ಹಾಗಾಗಿ ಜನ ಶಿಳ್ಳೆ ಚಪ್ಪಾಳೆ ತಡ್ತಿದ್ದಾರೆ. ಅವನಲ್ಲಿರೋ ಕ್ವಾಲಿಟಿ ನಿಮ್ಮಲ್ಲಿ ಇಲ್ಲ ಅನ್ನೋದು ನಿಮ್ಮ ದೌರ್ಬಲ್ಯ. ಅದು ನಾವೇನ್ ಮಾಡೋಣ? ಅವನನ್ನ ಗಲೀಜು ಅಂತೀರಿ, ಅವನೊಬ್ಬ ಕೆಟ್ಟ ಬುದ್ಧಿಲ್ದಲೇ ಇರೋನು ಅಂತೀರಿ, ಕಚಡ ಅಂತೀರಿ. ಏನ್ ನಿಮ್ಮ ಮಾತಿನ ಅರ್ಥ? ಸದಾಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ತರಹದಲ್ಲೆಲ್ಲ ಪ್ರದರ್ಶನಕ್ಕಿಡುವಂತಹ ಏಕೈಕ ವ್ಯಕ್ತಿ ಡಾಕ್ ಸತೀಶ್. ಅವರ ಬಗ್ಗೆ ಅವರೇ ಮಾತನಾಡ್ತಾರೆ. ದಿನಗಟ್ಟಲೆ ಅವ್ರ ಬಗ್ಗೆನೇ ಮಾತನಾಡೋದು. ಅವ್ರ ವಾಚಿನ ಬಗ್ಗೆ ಮಾತನಾಡ್ತಾರೆ ಅರ್ಧ ಗಂಟೆ. ಅವರು ಧರಿಸುವ ಸ್ಪೆಕ್ಸ್ ಬಗ್ಗೆ ಮಾತನಾಡ್ತಾರೆ. ಅವರ ಸೌಂದರ್ಯಕ್ಕಾಗಿ ಬಳಸುವ ಮೇಕಪ್ ಬಗ್ಗೆ ಮಾತನಾಡ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಡಿಯೋಗಳು ವೈರಲ್ ಆಗ್ತಾನೆ ಇರ್ತವೆ. ಕೈಗೆ ಗ್ಲೌಸ್ ಧರಿಸದೆ ಬರಿಗೈಯಲ್ಲಿ ಟಾಯ್ಲೆಟ್ ಅನ್ನು ಕ್ಲೀನ್ ಮಾಡುವಂತಹ ವಿಡಿಯೋಗಳ ಮುಖಾಂತರ ವೈರಲ್ ಆಗ್ತಾರೆ. ಹೀಗೆ ಒಂದಲ್ಲ ಒಂದು ತರಹದಲ್ಲಿ ವೈರಲ್ ಆಗಿ ಚರ್ಚೆಯಲ್ಲಿರುವಂತಹ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಡಾಕ್ ಸತೀಶು ಅದೇ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಯಾಗಿರುವಂತಹ ಗಿಲ್ಲಿಯ ವಿರುದ್ಧ ನಾಲಿಗೆಯನ್ನು ಹರಿಯಬಿಟ್ಟಿದ್ದಾರೆ. ಇದು ವಿವಾದ ಆಗಿದೆ, ಚರ್ಚೆ ಆಗ್ತಾ ಇದೆ. ಯಾಕೆ ಹೇಳಬೇಕು ಒಬ್ಬ ವ್ಯಕ್ತಿಯನ್ನು ಕಚಡ ಅಂತ? ನಿಮ್ಮ ಪಾಲಿಗೆ ಬಂದಿರುವ ಜಮೀನು ಅರ್ಧ ಭಾಗ ಬರೆದುಕೊಡು ಅಂತ ಕೇಳಿದ್ನ? ಅಥವಾ ನಿಮ್ಮ ಮೇಲೇನಾದರೂ ಪರ್ಸನಲ್ ಆದ ಗ್ರಜ್ ಇತ್ತ? ಮತ್ತಿನ್ಯಾಕೆ ಅವರ ವಿರುದ್ಧ ಕತ್ತಿ ಮಸಿಯೋದು? ನಿಮಗೆ ಯಾವ ದ್ರೋಹ ಮಾಡಿದ್ರೆ ಸರಿ, ಯಾವ ದ್ರೋಹವೂ ಮಾಡದೆ ಕೇವಲ ಒಬ್ಬ ಸ್ಪರ್ಧಿ ಅನ್ನುವ ಕಾರಣಕ್ಕೆ ಅವರನ್ನು ನೀವು ಕಚಡ ಅಂತೀರಿ, ಮತ್ತೊಂದು ಮಗದೊಂದು ಅಂತೀರಿ ಅನ್ನುವುದಾದರೆ ಅರ್ಥ ಏನು? ಏನರ್ಥ? ಅರ್ಥ ಆಗದೇ ಇರತಕ್ಕಂತಹ ವಿಚಾರ ಡಾಕ್ ಸತೀಶರದ್ದು. ನಾಯಿ ಮಾರ್ಕೊಂಡು ಜೀವನ ಮಾಡ್ತಾರೆ, ನಾಯಿ ಸಾಕೊಂಡು ಜೀವನ ಮಾಡ್ತಾರೆ ಡಾಕ್ ಸತೀಶ್. ಅವರು ಪ್ರೊಫೆಷ್ನಲ್ಲು. ಒಂದಷ್ಟು ಬೇರೆ ಬೇರೆ ಬ್ರೀಡ್ಗಳ ನಾಯಿಯನ್ನು ಖರೀದಿ ಮಾಡ್ತಾರೆ. ಹಣ ಇರುವ ಮತ್ತು ರಾಜಕಾರಣಿಗಳು ಜೊತೆಗೆ ಸೆಲೆಬ್ರಿಟೀಸ್ಗಳ ಮನೆಗೆ ನಾಯಿ ಸಾಕೋ ಶೋಕಿ ಯಾರಿಗಿರ್ತಾವೋ ಅವರಿಗೆ ಇವರು ಕೊಡ್ತಾರೆ. ಆ ಸಾಕುವ ನಾಯಿಯಿಂದ ಆಗುವ ಮರಿಗಳು ಇವರು ಎಗೇನ್ ತಗೋತಾರೆ, ಅದನ್ನು ಮಾರ್ಕೊಂಡು ಜೀವನ ಮಾಡೋರು. ಸೊ ಈ ತರಹದ ಒಂದು ವೃತ್ತಿಯಲ್ಲಿರ್ತಕ್ಕಂತಹ ಒಬ್ಬ ಉದ್ಯಮಿ ಅಂತ ಹೇಳ್ಕೊತಾರೆ. ಬಿಗ್ ಬಾಸ್ನ ಸ್ಪರ್ಧಿ ಗಿಲ್ಲಿ ಏನು ನಟ ಗಿಲ್ಲಿಯ ವಿರುದ್ಧ ನಾಲಿಗೆ ಹರಿಯಬಿಟ್ಟಿದ್ದಾರೆ. ಕಚಡ, ಲೋಫರು ಅಂತ ಹೇಳಿ ಪದಪ್ರಯೋಗ ಮಾಡಿ ಅವರನ್ನು ಅವಮಾನ ಮಾಡುವಂಥ ಪ್ರಯತ್ನ ಪಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿದೆ. ಒಂದಷ್ಟು ಜನ ಆಕ್ರೋಶಿತರಾಗಿ ಸತೀಶ್ ವಿರುದ್ಧವೂ ಕೂಡ ಮಾತನಾಡಿದ್ದಾರೆ. ಈ ತರಹದ ಅಸಭ್ಯ ಪದಗಳಿಂದ ಮಾತನಾಡಿದ್ದು ಸರಿಯಲ್ಲ ಅಂತ ಹೇಳಿ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿದೆ ಡಾಕ್ ಸತೀಶ್ರ ಈ ಒಂದು ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.